ಸಿಂಧಬಾದ್ನ ಎರಡನೆಯ ಸಮುದ್ರಯಾನದ ಕತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಾವಿಕ ಸಿಂಧಬಾದ್ನ 7 ಸಮುದ್ರಯಾನಗಳಲ್ಲಿ 1ನೆಯ ಸಮುದ್ರಯಾನದ ಸಾಹಸ ಕಥೆಗಳನ್ನು ನನ್ನ ಹಿಂದಿನ ಎಪಿಸೋಡ್ನಲ್ಲಿ ಕೇಳಿದ್ದೀರಿ. ಈಗ 2ನೆಯ ಸಮುದ್ರಯಾನದಲ್ಲಿ ಏನೇನಾಯಿತು, ಸಿಂಧಬಾದ್ ಏನೆಲ್ಲ ಗಳಿಸಿದ, ಏನೇನು ಕಷ್ಟಗಳನ್ನು ಎದುರಿಸಿದ ನೋಡೋಣ. ನಾವಿಕ ಸಿಂಧಬಾದ್ ತನ್ನ ಕಥೆಯನ್ನು ಹಮಾಲಿ ಸಿಂಧಬಾದ್ನೊಂದಿಗೆ ಹೀಗೆ ಹೇಳತೊಡಗಿದ. 1ನೆಯ ಸಮುದ್ರಯಾನದಿಂದ ಅಗಾಧ ಸಂಪತ್ತಿನೊಂದಿಗೆ ಹಿಂದಿರುಗಿದ ನಾನು ಕೆಲವು ತಿಂಗಳುಗಳು ನನ್ನನ್ನು ನನ್ನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದೆ ಮತ್ತು ನನ್ನ ಸಂಸಾರದೊಂದಿಗೆ ಆರಾಮವಾಗಿದ್ದೆ. ಆಗ ಪುನಃ ಸಮುದ್ರಯಾನ ಮಾಡಬೇಕೆಂಬ ಹಂಬಲ ಚಿಗುರೊಡೆಯಿತು. ಸುಮ್ಮನೆ ಮನೆಯಲ್ಲಿ ಕೂರುವುದು ನನಗೆ ಸಾಧ್ಯವಿಲ್ಲದ್ದಾಗಿತ್ತು. ಹಾಗಾಗಿ ನಾನು ಪುನಃ ವ್ಯಾಪಾರಕ್ಕಾಗಿ ಹೊರಡುವ ಒಂದು ಹಡಗಿನಲ್ಲಿ ಬೆಲೆ ಬಾಳುವ ಸರಕಿನೊಂದಿಗೆ ಹೊರಟೆ. ಈ ಬಾರಿ ಯಾವುದೇ ತೊಂದರೆಗಳಿಲ್ಲದೆ ಆರಾಮವಾಗಿ ವ್ಯಾಪಾರವೆಲ್ಲ ಮುಗಿಯಿತು. ಅನೇಕ ಸ್ಥಳಗಳನ್ನು ನೋಡಿಯಾಯಿತು. ತುಂಬ ಲಾಭವನ್ನು ಗಳಿಸಿದ್ದಾಯಿತು. ಹಿಂತಿರುಗಿ ಊರಿಗೆ ಹೊರಟೆವು. ಹಡಗು ಸತತವಾಗಿ ಚಲಿಸುತ್ತಲೇ ಇದ್ದಿದ್ದರಿಂದ ಹಡಗನ್ನು ನಡೆಸುವವರು ಬಹಳ ಸುಸ್ತಾಗಿದ್ದರು. ಅವರಿಗೆಲ್ಲ ಸ್ವಲ್ಪ ವಿರಾಮ ಬೇಕಾಗಿತ್ತು. ಹಾಗಾಗಿ ನಾವೀಗ ಒಂದು ದ್ವೀಪದಲ್ಲಿ ಇಳಿದುಕೊಂಡೆವು. ಆ ದ್ವೀಪ ಬಹಳ ಸುಂದರವಾಗಿತ್ತು, ಹಚ್ಚ ಹಸಿರಿನಿಂದ ಕೂಡಿತ್ತು. ಆ ದ್ವೀಪದಲ್ಲಿ ಅತ್ಯಂತ ಸುಂದರ ಹೂವುಗಳು, ರುಚಿಕರ ಹಣ್ಣುಗಳು ನಮಗೆ ದೊರೆತವು. ಆದರೆ ಒಂದೇ ಒಂದು ನರಪಿಳ್ಳೆಯೂ ಅಲ್ಲಿ ಕಂಡುಬರಲಿಲ್ಲ. ಎಲ್ಲರೂ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ನಾನು ಕುತೂಹಲದಿಂದ ತಿರುಗಾಡಲು ಹೊರಟೆ. ಬಹಳ ದೂರ ಹೋಗಿದ್ದೇನಿರಬಹುದು. ತುಂಬ ಹಣ್ಣುಗಳನ್ನು ತಿಂದು ಖುಷಿಯಾಗಿ ಅಲ್ಲಿಯೇ ಸುಮ್ಮನೆ ಮಲಗಿದ್ದೆ. ನಿದ್ದೆ ಬಂದದ್ದೇ ತಿಳಿಯಲಿಲ್ಲ. ನಾನು ಎದ್ದಾಗ ಕತ್ತಲಾಗುತ್ತಾ ಬಂದಿತ್ತು. ಬೇಗ ಬೇಗ ತಿರುಗಿ ಬಂದೆ. ಯಾರೂ ಕಾಣಲಿಲ್ಲ. ಹಡಗು ಹೊರಟು ಹೋಗಿಯಾಗಿತ್ತು. ಎಲ್ಲರೂ ನನ್ನನ್ನು ಬಿಟ್ಟು ಹೋಗಿದ್ದರು. ನಾನೀಗ ದ್ವೀಪದಲ್ಲಿ ಒಬ್ಬಂಟಿಯಾಗಿದ್ದೆ. ಇಲ್ಲಿಂದ ಹೊರ ಹೋಗುವುದು ಆಗ ನನಗೆ ಸಾಧ್ಯವೇ ಇರಲಿಲ್ಲ. ದುಃಖದಿಂದ ಸುಮ್ಮನೆ ಕುಳಿತಿದ್ದೆ. ಆಗ ದೂರದಲ್ಲಿ ಒಂದು ದೊಡ್ಡ ಗುಂಡಾದ ಬಿಳಿ ವಸ್ತುವೊಂದು ಕಾಣಿಸಿ ಕುತೂಹಲದಿಂದ ಹತ್ತಿರ ಹೋದೆ. ಪರೀಕ್ಷಿಸದೆ ಗಟ್ಟಿಯಾಗಿತ್ತು. ಮೊಟ್ಟೆಯೇ ಇರಬೇಕೆಂದುಕೊಂಡೆ. ಸಾಧ್ಯವಿಲ್ಲ ಎನಿಸಿತು, ಏಕೆಂದರೆ ಅದು ಅಷ್ಟು ದೊಡ್ಡದಾಗಿತ್ತು. ಏನು ಅದು ನೋಡೋಣವೆಂದುಕೊಂಡು ರಾತ್ರಿಯಾದ್ದರಿಂದ ಅಲ್ಲಿಯೇ ಹತ್ತಿರದ ಮರವೊಂದನ್ನು ಏರಿ ಕುಳಿತೆ. ದುಗುಡದಿಂದಲೇ ರಾತ್ರಿ ಕಳೆದೆ. ಬೆಳಿಗ್ಗೆ ಎದ್ದು ಮರ ಇಳಿದು ಆ ಬಿಳಿ ವಸ್ತುವಿನ ಬಳಿ ಹೋಗುತ್ತಿದ್ದೆ. ಅಷ್ಟರಲ್ಲಿ ಆಕಾಶದಲ್ಲಿ ದೂರದಿಂದ ಬಿರುಗಾಳಿಯಂತಹ ಸದ್ದು, ಹಕ್ಕಿಯ ಕಿಚಕಿಚ ಶಬ್ದ ಕೇಳತೊಡಗಿತು. ನಾನು ಹೆದರಿ ಮತ್ತೆ ಓಡಿ ಹೋಗಿ ಮರ ಏರಿ ಕುಳಿತು ವೀಕ್ಷಿಸತೊಡಗಿದೆ. ರಾಕ್ಷಸ ಗಾತ್ರದ ಹಕ್ಕಿಯೊಂದು ಹಾರಿ ಬಂದಿತ್ತು. ಅದರ ರಾಕ್ಷಸ ಗಾತ್ರದ ರೆಕ್ಕೆ ಬಡಿತದಿಂದ ಗುಡುಗಿನಂತಹ ಶಬ್ದ ಬರುತ್ತಿತ್ತು. ಆ ಹಕ್ಕಿಯ ನೆರಳಿನಿಂದ ಮೈಲುಗಟ್ಟಲೆ ಜಾಗದಲ್ಲಿ ಕತ್ತಲು ಆವರಿಸಿದಂತಾಗಿತ್ತು. ಬಿರುಗಾಳಿಯಂತೆ ಬಂದ ಆ ಹಕ್ಕಿ ಬಿಳಿಯ ವಸ್ತುವಿನ ಮೇಲೆ ಕುಳಿತಾಗ ಆ ವಸ್ತು ಈ ಹಕ್ಕಿಯ ಮೊಟ್ಟೆ ಎಂದುಕೊಂಡೆ. ಖಚಿತವಾಯಿತು. ಆಗ ಗೊತ್ತಾಯಿತು, ಇದು ರಾಕ್ ಎಂದು ಕರೆಯಲ್ಪಡುವ ಹಕ್ಕಿ. ಇದರ ಮರಿಗಳೇ ಎಷ್ಟು ದೊಡ್ಡದಾಗಿರುತ್ತವೆ ಎಂದರೆ ಆನೆಗಳನ್ನು ಕೂಡ ಅವು ತಿನ್ನಬಲ್ಲವು ಎಂದು. ನಾನು ಈ ಹಕ್ಕಿಗಳ ಬಗ್ಗೆ ಕೇಳಿದ್ದೆ ಅಷ್ಟೇ, ನೋಡಿರಲಿಲ್ಲ. ಮೊಟ್ಟೆಯ ಮೇಲೆ ಕುಳಿತಿದ್ದ ಆ ಹಕ್ಕಿಯ ಕಾಲುಗಳು ದೊಡ್ಡ ಮರದ ದಿಮ್ಮಿಗಳಂತಿದ್ದವು. ನಾನು ಗಾಬರಿಯಿಂದ ಕುಳಿತೇ ಇದ್ದೆ. ಆ ಪಕ್ಷಿ ಕೂಡ ಮೊಟ್ಟೆಯ ಮೇಲೆ ಕುಳಿತೇ ಇತ್ತು ತುಂಬ ಹೊತ್ತಿನವರೆಗೆ. ಆಗ ನನಗೆ ಒಂದು ಉಪಾಯ ಹೊಳೆಯಿತು. ನಿಧಾನವಾಗಿ ಇಳಿದು ಹೋಗಿ ನಿದ್ದೆ ಮಾಡುತ್ತಿದ್ದ ಹಕ್ಕಿಯ ಕಾಲಿಗೆ ನನ್ನನ್ನು ನಾನೇ ನನ್ನ ಪಂಚೆಯಿಂದ ಕಟ್ಟಿಕೊಂಡೆ. ನನ್ನ ತೂಕ ಆ ಹಕ್ಕಿಗೆ ತಿಳಿಯುವುದಿಲ್ಲ. ನಾನು ಅದರೊಂದಿಗೆ ಆಚೆ ಹೋಗಬಹುದು ಎಂಬುದು ನನ್ನ ನಂಬಿಕೆಯಾಗಿತ್ತು. ಎಷ್ಟೋ ಸಮಯದ ನಂತರ ಹಕ್ಕಿ ಇದ್ದಕ್ಕಿದ್ದಂಗೆ ಹಾರತೊಡಗಿತು. ಅದರೊಂದಿಗೆ ನಾನು ಕೂಡ. ಆಕಾಶದೆತ್ತರದಲ್ಲಿ ಹಕ್ಕಿ ಹಾರಿತು. ನಾನು ಒಮ್ಮೆ ಮಾತ್ರ ಕೆಳಗೆ ನೋಡಿ ಗಾಬರಿಗೊಂಡೆ. ಹಕ್ಕಿ ಅಷ್ಟೊಂದು ಎತ್ತರದಲ್ಲಿ ಹಾರುತ್ತಿತ್ತು. ನನ್ನ ತಲೆ ತಿರುಗಿದಂತಾಯಿತು. ಕಣ್ಣು ಮುಚ್ಚಿಕೊಂಡೆ. ಎಷ್ಟೋ ಸಮಯದ ನಂತರ ಪಕ್ಷಿ ಸಮುದ್ರ ದಾಟಿ ಒಂದೆಡೆ ಇಳಿಯಲು ಪ್ರಾರಂಭಿಸಿತು. ಬದುಕಿದೆ ಎಂದುಕೊಂಡೆ. ಹಕ್ಕಿ ಇಳಿಯಿತು. ನಾನು ಬಿಡಿಸಿಕೊಂಡು ಹೋಗಿ ಒಂದು ಬಂಡೆಕಲ್ಲಿನ ಬದಿಯಲ್ಲಿ ಅಡಗಿ ಕುಳಿತು ಸುತ್ತಲೂ ನೋಡಿದೆ. ಅದೊಂದು ದೊಡ್ಡ ಕಣಿವೆಯಾಗಿತ್ತು.
ನನ್ನಷ್ಟಕ್ಕೆ ನಾನು ಹೊರಹೋಗುವುದು ಸಾಧ್ಯವೇ ಇರಲಿಲ್ಲ. ಆ ದ್ವೀಪವೇ ಈಗ ಸ್ವರ್ಗದಂತಿತ್ತು ಎನಿಸಿತು. ಈಗ ತಿನ್ನಲು ಹಣ್ಣುಗಳಾದರೂ ಇದ್ದವು ಅಲ್ಲಿ. ಹಸುವಿನಿಂದ ಕಂಗಾಲಾಗಿದ್ದೆ. ಏನೂ ಮಾಡುವಂತಿರಲಿಲ್ಲ. ಸುಮ್ಮನೆ ಕುಳಿತೆ. ಸ್ವಲ್ಪ ಹೊತ್ತಿನಲ್ಲಿ ಒಂದು ವಿಚಿತ್ರವಾದ ಜೋರಾದ ಹಿಸ್ಸೆಂಬ ಶಬ್ದ ಕೇಳಿಸಿ ತಿರುಗಿದೆ. ಒಂದು ತುಂಬ ದೊಡ್ಡ ಗಾತ್ರದ ಕಪ್ಪು ಹಾವು ಹರಿದು ಬರುತ್ತಿತ್ತು. ನೋಡುತ್ತಿದ್ದಂತೆ ನನ್ನನ್ನು ಹೊತ್ತು ತಂದಿದ್ದ ಹಕ್ಕಿ ಹಾವಿನ ಮೇಲೆರಗಿ ಹೊತ್ತುಕೊಂಡು ಹೊರಟು ಹೋಯಿತು. ಆ ಕಣಿವೆಯಲ್ಲಿ ಈ ರೀತಿಯ ಅನೇಕ ಹಾವುಗಳಿದ್ದವು. ಅವು ಹಕ್ಕಿಗಳ ಹೆದರಿಕೆಯಿಂದ ರಾತ್ರಿ ಮಾತ್ರ ಹೊರಬರುತ್ತಿದ್ದವು. ಹಗಲು ಹೊರಬಂದರೆ ಈಗ ಆದಂತೆ ಆ ಹಾವು ಯಾವುದಾದರೊಂದು ಹಕ್ಕಿಯ ಬಾಯಿಗೆ ತುತ್ತಾಗಬೇಕಿತ್ತು. ಈಗ ಕಣಿವೆಯೊಳಗೆ ಸ್ವಲ್ಪ ಸೂರ್ಯನ ಬಿಸಿಲು ಬಿದ್ದಿತ್ತು. ಅದರಿಂದ ಕಣಿವೆಯ ನೆಲ ಪಳಪಳ ಹೊಳೆಯತೊಡಗಿತ್ತು. ಓ, ಕಣಿವೆಯ ನೆಲ ವಜ್ರ ಮತ್ತು ಇತರ ಬೆಲೆ ಬಾಳುವ ಕಲ್ಲುಗಳಿಂದ ಕೂಡಿದೆ ಎಂದುಕೊಂಡೆ. ಕುಳಿತೇ ಇದ್ದವನು ಅಲ್ಲಿ ಯಾವುದೇ ಪಕ್ಷಿ ಇಲ್ಲವೆಂದು ಖಚಿತವಾದಾಗ ನಿಧಾನವಾಗಿ ಎಚ್ಚರಿಕೆಯಿಂದ ನನಗೆ ಸಾಧ್ಯವಿರುವಷ್ಟು ವಜ್ರಗಳನ್ನು ನನ್ನ ಪಂಚೆಗೆ ಕಟ್ಟಿಕೊಂಡು ನಿಂತೆ. ಆಗ ಇದ್ದಕ್ಕಿದ್ದಂಗೆ ದೊಪ್ಪೆಂದು ಶಬ್ದ ಕೇಳಿ ತಿರುಗಿದೆ. ಬಂದು ಬಿದ್ದಿದ್ದು ಒಂದು ದೊಡ್ಡ ಮಾಂಸದ ರಾಶಿಯಾಗಿತ್ತು. ಆಶ್ಚರ್ಯ, ಗಾಬರಿಯಿಂದ ಮೇಲೆ ನೋಡಿದೆ. ತುಂಬ ಮೇಲೆ ಕಣಿವೆಯ ಮೇಲ್ಭಾಗದ ತುದಿಯಲ್ಲಿ ಸಣ್ಣ ಸಣ್ಣ ಆಕೃತಿಗಳು ಕಾಣಿಸಿದವು. ನಾನು ಏನಿರಬಹುದು ಎಂದು ಅಂದುಕೊಳ್ಳುವಷ್ಟರಲ್ಲಿ ಒಂದು ರಾಕ್ ಪಕ್ಷಿ ಹಾರಿ ಬಂದು ಆ ಮಾಂಸದ ರಾಶಿಯನ್ನು ಕಚ್ಚಿ ಹೊತ್ತುಕೊಂಡು ಹೋಯಿತು. ಅದಿನ್ನೂ ಕಣಿವೆಯನ್ನು ದಾಟಿದೆ ಎನ್ನುವಷ್ಟರಲ್ಲಿ ಜೋರಾದ ಡಬ್ಬಗಳು, ಡೋಲುಗಳು ಹಾಗೂ ತೋಪುಗಳ ಶಬ್ದ ಕೇಳಿತು. ಒಡನೆಯೇ ಹಕ್ಕಿಯ ಬಾಯಿಂದ ಬಿದ್ದ ಮಾಂಸದ ರಾಶಿಯ ದೊಪ್ಪೆಂಬ ಶಬ್ದ ಕೇಳಿಸಿ ನನಗೆ ತಿಳಿಯಿತು. ನಾನಿದರ ಬಗ್ಗೆ ಮುಂಚೆಯೇ ತಿಳಿದಿದ್ದೆ. ಏನೆಂದರೆ, ಈ ಕಣಿವೆಯ ಆಚೆ ಪಕ್ಕ ಮನುಷ್ಯರಿದ್ದರೆ ಅವರಿಗೆ ಈ ಹಾವಿನ ಕಣಿವೆ ವಜ್ರಗಳ ಭಂಡಾರವೆಂದು ತಿಳಿದಿದೆ. ಆದರೆ ವಿಷಪೂರಿತ ಹಾವುಗಳಿಂದಾಗಿ ಅವರು ಇಲ್ಲಿಗೆ ಬರಲಾರರು. ಅದಕ್ಕಾಗಿ ಅವರು ಉಪಾಯವಾಗಿ ವಜ್ರಗಳನ್ನು ಪಡೆದುಕೊಳ್ಳುತ್ತಾರೆ. ಅವರಿಗೆ ಈ ಕಣಿವೆಗೆ ಬರುವ ಈ ರಾಕ್ಷಸ ಹದ್ದುಗಳಂತಹ ಪಕ್ಷಿಗಳ ಬಗ್ಗೆಯೂ ತಿಳಿದಿದೆ. ಅವರು ದೊಡ್ಡ ಮಾಂಸದ ತುಂಡುಗಳ ರಾಶಿಯನ್ನು ಈ ಕಣಿವೆಗೆ ಎಸೆಯುತ್ತಾರೆ. ಆ ತುಂಡುಗಳಿಗೆ ಒಂದಷ್ಟು ವಜ್ರಗಳು ಅಂಟಿಕೊಳ್ಳುತ್ತವೆ. ಯಾವುದಾದರೊಂದು ಹಕ್ಕಿ ಅದನ್ನು ಕಚ್ಚಿಕೊಂಡು ಹೊರಹಾರಲು ಪ್ರಯತ್ನಿಸುತ್ತದೆ. ಆ ಹಕ್ಕಿ ಕಣಿವೆಯನ್ನು ದಾಟಿದ ತಕ್ಷಣ ಅವರು ಜೋರಾಗಿ ಶಬ್ದ ಮಾಡುತ್ತಾರೆ. ಇದರಿಂದ ಗಾಬರಿಗೊಳ್ಳುವ ಪಕ್ಷಿ ಬಾಯಿಂದ ಮಾಂಸದ ರಾಶಿಯನ್ನು ಬಿಟ್ಟು ಬಿಡುತ್ತದೆ. ಕೆಳಗೆ ಬೀಳುವ ಮಾಂಸದ ರಾಶಿಗೆ ತುಂಬ ವಜ್ರಗಳು ಅಂಟಿಕೊಂಡಿರುತ್ತವೆ. ಅವರು ಅದನ್ನು ಬಿಡಿಸಿಕೊಳ್ಳುತ್ತಾರೆ. ಈ ಎಲ್ಲ ವಿಷಯಗಳನ್ನು ಅರಿತಿದ್ದ ನಾನು ಇನ್ನೊಮ್ಮೆ ಇದೇ ರೀತಿ ನಡೆಯುವ ಸಮಯಕ್ಕಾಗಿ ಸಂಕಟದಿಂದಲೇ ಕಾಯತೊಡಗಿದೆ. ಬಹಳ ಹೊತ್ತಿನ ನಂತರ ಇನ್ನೊಂದು ಮಾಂಸದ ರಾಶಿ ಬಂದು ಬಿತ್ತು. ಸ್ವಲ್ಪ ಹೊತ್ತಿನಲ್ಲಿ ದೊಡ್ಡ ಪಕ್ಷಿಯೂ ಹಾರಿ ಬಂತು. ನಾನು ಅದಕ್ಕೆ ತಿಳಿಯದಂತೆ ಬೇಗ ಹೋಗಿ ಅದರ ಕಾಲಿಗೆ ಕಟ್ಟಿಕೊಂಡೆ. ಹಕ್ಕಿ ಕಣಿವೆ ದಾಟಿ ಮೇಲೇರಿ ಪರ್ವತದ ಮೇಲೆ ಬಂದಾಗ ಜೋರಾದ ಶಬ್ದ ಬಂತು. ಗಾಬರಿಯಿಂದ ಪಕ್ಷಿ ಮಾಂಸದ ರಾಶಿಯನ್ನು ಬಿಟ್ಟಿತ್ತು. ಆಗ ನಾನು ಕೂಡ ಬಿಡಿಸಿಕೊಂಡು ಕೆಳಗೆ ಹಾರಿದೆ. ನನಗೆ ಸ್ವಲ್ಪ ಜಾಸ್ತಿಯೇ ಪೆಟ್ಟಾಗಿತ್ತು. ಆದರೂ ನಾನು ನಿಧಾನವಾಗಿ ಮೇಲೆದ್ದು ಮಾಂಸದ ರಾಶಿಗೆ ಅಂಟಿಕೊಂಡಿದ್ದ ವಜ್ರಗಳನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಒಬ್ಬ ವ್ಯಕ್ತಿ ನನ್ನನ್ನು ತಡೆದು, "ನೀನ್ಯಾರು? ಇಲ್ಲಿಗೆ ಹೇಗೆ ಬಂದೆ?" ಎಂದು ಜೋರಾಗಿ ಕೇಳಿದ. ನಾನು ನನ್ನ ಕಥೆಯನ್ನೆಲ್ಲ ಅವನಿಗೆ ಕರುಣೆ ಬರುವಂತೆ ಹೇಳಿದೆ. ಅವನು ನನ್ನನ್ನು ಅವನ ಮನೆಗೆ ಕರೆದುಕೊಂಡು ಹೋಗಿ ಕುಡಿಯಲು ತಿನ್ನಲು ಉತ್ತಮ ಆಹಾರ ಕೊಟ್ಟು ಉಪಚರಿಸಿದ. ಸಾಕಷ್ಟು ವಿಶ್ರಾಂತಿ ತೆಗೆದುಕೊಂಡ ನಂತರ ಅವನಿಗೆ ನಾನು ಹಾವುಗಳ ಕಣಿವೆಯಿಂದ ಹೊತ್ತು ತಂದಿದ್ದ ಅನೇಕ ವಜ್ರಗಳನ್ನು ಕೊಟ್ಟು ನನ್ನನ್ನು ಕಳಿಸಿಕೊಡುವಂತೆ ಸ್ನೇಹದಿಂದ ಕೇಳಿದೆ. ಅವನು ಒಪ್ಪಿದ. ನಾನು ನನ್ನಲ್ಲಿದ್ದ ಸ್ವಲ್ಪ ವಜ್ರಗಳನ್ನು ಮಾರಿ ಆ ಸ್ಥಳದ ವಿಶೇಷ ವಸ್ತುಗಳನ್ನು ಕೊಂಡುಕೊಂಡು ಹಿಂತಿರುಗಿ ಹೊರಟೆ. ಅಂತೂ ಮತ್ತೆ ಕ್ಷೇಮವಾಗಿ ನನ್ನ ಕುಟುಂಬ ಮತ್ತು ಸ್ನೇಹಿತರನ್ನು ಸೇರಿಕೊಂಡೆ. ಇಷ್ಟನ್ನು ಹೇಳಿದ ನಾವಿಕ ಸಿಂದಬಾದ್, ಇದು ನನ್ನ 2ನೆಯ ಸಮುದ್ರಯಾನದ ಕಥೆಯಾಗಿತ್ತು. ನಾಳೆ ಬಂದರೆ ನನ್ನ 3ನೆಯ ಸಮುದ್ರಯಾನದ ಕಥೆಯನ್ನು ಹೇಳುತ್ತೇನೆ ಎಂದು ಹೇಳಿ ಹಮಾಲಿ ಸಿಂದಬಾದನಿಗೆ ಊಟ ಉಪಚಾರ ನೀಡಿ ಮತ್ತೊಂದು ಚೀಲ ವಜ್ರ ಕೊಟ್ಟು ಕಳಿಸಿದ. ಮಾರನೆಯ ದಿನ ಹಮಾಲಿ ಸಿಂದಬಾದ್ ಮತ್ತೆ ಬಂದಾಗ ನಾವಿಕ ಸಿಂದಬಾದ್ ಅವನ ಕಥೆಯನ್ನು ಮುಂದುವರಿಸಿದ.
ಮುಂದಿನ ಭಾಗದಲ್ಲಿ ನಾವಿಕ ಸಿಂದಬಾದ್ನ 3ನೆಯ ಸಮುದ್ರಯಾನದ ಸಾಹಸ ಕಥೆಗಳನ್ನು ನೋಡೋಣ. ಧನ್ಯವಾದಗಳು.